ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರ ಸ್ಪಷ್ಟನೆ ಏನು? ಕೈ ನಾಯಕರ ಮುಂದೆ ರಾಜ್ಯಪಾಲರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ನೇರವಾಗಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ. ದೂರು ಬಂದಿತ್ತು, ದೂರಿನ ಆಧಾರದ ಮೇಲೆ ನಾನು ಕೊಟ್ಟಿದ್ದೀನಿ. ಇದು ರಾಜ್ಯಪಾಲರ ಸಮಜಾಯಿಷಿ. ಉಳಿದ ಪ್ರಕರಣದ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ನೇರವಾಗಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ಸಿಎಂ ವಿರುದ್ಧ ನೇರವಾಗಿ ನಾನು ನೀಡಿಲ್ಲ ಅಂತ ರಾಜ್ಯಪಾಲರು ಸಮಜಾಯಿಷಿ ಕೊಟ್ಟಿದ್ದಾರೆ. ಉಳಿದ ಪ್ರಕರಣದ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅನ್ನುವಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದರು. ಕೆಲವೊಂದು ಬ್ಯಾಲೆನ್ಸ್ ಇದಾವಲ್ಲ, ಅದು ಜೊಲ್ಲೆ ಅವ್ರ ಬಗ್ಗೆ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಆಗಿರ್ಬೋದು, ಮುರುಗೇಶ್ ನಿರಾಣಿ ಬಗ್ಗೆ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಗೆಹ್ಲೋಟ್ ಅವರಿಗೆ ದೂರು ಸಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ, ಸಮಜಾಯಿಷಿ ಕೊಟ್ಟಿದ್ದಾರೆ. ನೋಡಿ, ನಾನು ನೇರವಾಗಿ ಮಾಡಿಲ್ಲ, ನಾನು ನೇರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದಲ್ಲ. ಇದು ದೂರುಗಳು ಬಂದು 1, 2, 3 ಆ ದೂರುಗಳನ್ನು ಆಧರಿಸಿ ನಾನು ಕೊಟ್ಟಿದ್ದೀನಿ. ಇದು ನಾನಾಗೇ ನಾನು ಕೊಟ್ಟಿರುವಂಥದ್ದಲ್ಲ. ಇದು ರಾಜ್ಯಪಾಲರು ಕಾಂಗ್ರೆಸ್ ನಾಯಕರಿಗೆ ಹೇಳಿರುವಂಥ ಮಾತು. ನೋಡಿ, ಇಲ್ಲಿ ಒಂದು ಸಂಗತಿನ ಗಮನಿಸಬೇಕು. ಡಿ ಕೆ ಶಿವಕುಮಾರ್ ಮೀಟಿಂಗನ್ನು ಮುಗಿಸಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಅವ್ರು ಹೇಳಿದ್ದೇನು ಅಂತಂದರೆ, ರಾಜ್ಯಪಾಲರು ನಮ್ಮನ್ನು ಚೆನ್ನಾಗಿ ಬರಮಾಡಿಕೊಂಡ್ರು, ನಮಗೆ ಚೇರ್ ಹಾಕಿ ಕೂಡಿಸಿದ್ರು, ನಮಗೆ ಬಿಸ್ಕೆಟ್ ಕೊಟ್ಟರು, ನಮಗೆ ಕಾಫಿ ಟೀ ಕೊಟ್ಟರು, ತುಂಬ ಚೆನ್ನಾಗಿ ಮಾತಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಗಮನ ಹರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅವರ ಸ್ಪಂದನೆ ಚೆನ್ನಾಗಿತ್ತು. ಮತ್ತೊಂದು ಸರಿ ಪತ್ರಕರ್ತರು ಕೇಳ್ತಾರೆ, ನಿಮಗೇನಾದರೂ ನಂಬಿಕೆ ಇದೆಯಾ ಅಂತ. ಆವಾಗ ಡಿ ಕೆ ಶಿವಕುಮಾರ್ ಹೇಳುವಂಥ ಮಾತು, ನಾವು ನಮ್ಮ ಕೆಲಸಗಳನ್ನೇನು ಮಾಡಬೇಕು ಆ ಕೆಲಸ ಮಾಡಿದ್ದೀವಿ, ಮುಂದಿನದನ್ನು ನೋಡೋಣ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು. ಕಾಂಗ್ರೆಸ್ ನಾಯಕರ ರಾಜಭವನ ಚಲೋ. ಸೊ ಇಲ್ಲಿಗೆ ಕೊನೆಯಾಯಿತು. ರಾಜಭವನಕ್ಕೆ ಹೋದರು, ರಾಜ್ಯಪಾಲರನ್ನು ಭೇಟಿ ಮಾಡಿದರು, ಮನವಿ ಸಲ್ಲಿಸಿದರು, ಹೊರಗಡೆ ಬಂದರು. ಇನ್ನೊಂದು ಕಡೆಗೆ ಕೋರ್ಟ್ನಲ್ಲಿ ಈಗ ವಾದ ಮಂಡನೆ ಇನ್ನೂ ಕೂಡ ನಡೀತಾ ಇದೆ. ಮಣಿಂದರ್ ಸಿಂಗ್ ವಾದ ಮಂಡಿಸಿದ್ದನ್ನು ನಾನು ಹೇಳ್ತಾ ಇದ್ದೆ. ಮಣಿಂದರ್ ಸಿಂಗ್ 3 ಪಾಯಿಂಟ್ಗಳ ಆಧಾರದ ಮೇಲೆ ವಾದವನ್ನು ಮಂಡಿಸ್ತಾ ಹೋದರು. ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ 3 ಪಾಯಿಂಟ್ಗಳು. ನಂಬರ್ 1, 3,24,000 ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, 5,98,000. ಪಾಯಿಂಟ್ ನಂಬರ್ 3, 55 ಕೋಟಿ 55 crores